ನಾನು ಸ್ವಲ್ಪ ಅಡುಗೋಡೆ ಮೇಲೆ ದೀಪ ಇಟ್ಟಂಗೆ ಹೇಳ್ತಾ ಇದ್ದೀನಿ ಈ ಪ್ರಶ್ನೆಗೆ ಉತ್ತರ. ಯಾಕೆಂದರೆ ಕೆಲವ್ರಿಗೆ ನಾವು ಬರೋದು ಇಷ್ಟಪಡ್ತಾ ಇಲ್ಲ, ಕೆಲವರು ಇಷ್ಟಪಡ್ತಾ ಇದ್ದಾರೆ. ಅದರಲ್ಲಿ ಇವಾಗ ಯಾವ ರೀತಿ ತಗೋತಾರೋ ಗೊತ್ತಿಲ್ಲ. ನಮ್ಮ ತಂದೆ ಫಸ್ಟ್ ಟೈಮ್ MP ಆದಾಗ ನಮ್ಮ ತಾಯಿ ಹೊಟ್ಟೆನಲ್ಲಿ ಇದ್ದವಳು ನಾನು. ಅಲ್ಲಿಂದ ನನ್ನ ರಕ್ತಗತವಾಗಿ ಬಂದಿದೆ ಅದು. ಇಲ್ಲಿ ಏನೇ ಇದ್ರೂ ಹೆಣ್ಣು ಗಂಡು ಅಂತ ಬರಲ್ಲ, ಧೈರ್ಯ ಅಂತ ಬರುತ್ತೆ. ಆ ಧೈರ್ಯ ನನಗಿದೆ ಖಂಡಿತವಾಗ್ಲೂ. ಕೆಲವೊಂದ್ಸಲ ಪೀಪಲ್ಸ್ ಡಿಮಾಂಡ್ ಅಂತಾನೂ ಇರುತ್ತೆ ಯಾವುದೇ ಒಂದರಲ್ಲೂ. ಜನರ ಒಂದು ಪ್ರೀತಿ ವಿಶ್ವಾಸಕ್ಕೆ ನಾವು ಅದ್ರ ಅಗೇನ್ಸ್ಟ್ ಹೋಗಬಾರ್ದು ಅಂತ ನನ್ನ ನಂಬಿಕೆ. ಜನರ ಸೇವೆ ಮಾಡೋದಕ್ಕೆ ಯಾವುದಾದ್ರೇನು ಅಂತಷ್ಟೇ. ಹೌದು, ಅವರು ರಕ್ತ ಅವ್ರ ರಕ್ತನೇ ಅಲ್ವಾ, ಸಾಹೇಬ್ರ ರಕ್ತ ಅಲ್ಲ. ಹಾಗಾಗಿ ಅಷ್ಟೇ, ಅದು ವಲಸೆ ಬಂದವ್ರಲ್ವಾ ಅಲ್ಲಿ ಬೇರೆ ಕಡೆಯಿಂದ, ಅದಕ್ಕೋಸ್ಕರ ಅನ್ಸುತ್ತೆ. ಸಾಧ್ಯತೆಗಳಿರ್ಬೋದು, ಕಾದು ನೋಡಬೇಕು. ಕಾಂಗ್ರೆಸ್ಸಿಂದನೇ ಅವ್ರು ಬಂದು ಆಯ್ಕೆ ಆಗಿರೋದ್ರಿಂದ ಖಂಡಿತವಾಗ್ಲೂ ಅದು ನನಗೆ ಒಂದು ಥರ ತವರು ಮನೆ ಇದ್ದಂಗೆ ಅನಿಸುತ್ತೆ. ಆ ಭಾವನೆ ಇರೋದಕ್ಕೋಸ್ಕರ ಖಂಡಿತವಾಗ್ಲೂ ಕಾಂಗ್ರೆಸ್ನ ಫಸ್ಟ್ ಕನ್ಸಿಡರ್ ಮಾಡಬೇಕಾಗತ್ತೆ. ಬಹುಶಃ ಆಗ್ಬೋದು ಅನ್ನೋ. ಇದು ಒಂದು ಭಾಳ ಕಠಿಣವಾದ ಪ್ರಶ್ನೆ ನೀವು ಕೇಳ್ತಾ ಇರೋದು. ಯಾಕೆಂದರೆ ಇದುವರೆಗೂ ಯಾವುದೇ ರೀತಿಯಲ್ಲಿ ಜವಾಬ್ದಾರಿನಲ್ಲಿ ಒಂದು ಕಾರ್ಯಕ್ರಮ ಆಗಿರ್ಬೋದು, ಮನೆಯದಾಗಿರ್ಬೋದು, ಹೊರಗಡೆ ಆಗಿರ್ಬೋದು, ರಾಜಕೀಯವಾಗಿರ್ಬೋದು, ಕುಟುಂಬದವ್ರದ್ದಾಗಿರ್ಬೋದು, ಪ್ರತಿಯೊಂದೂ ಕೂಡ ನಮ್ಮ ತಂದೆ ಒಂದು ರೀತಿಯಲ್ಲಿ ಯೋಚನೆ ಮಾಡ್ತಿದ್ರು. ಅವರು ಡಿಫ್ರೆಂಟಾಗಿ ಯೋಚನೆ ಮಾಡ್ತಾ ಇದ್ದಂಥ ವ್ಯಕ್ತಿ ಅವರು. ಇವತ್ತು ನಾನು ಕೂತು ನಮ್ಮ ಮನೆಯವ್ರ ಜೊತೆ ಎಲ್ಲ ನಾವು ಮಾತುಕತೆ ಆಡ್ಬೇಕಾದ್ರೆ ಡ್ಯಾಡಿ ಇದ್ದಿದ್ರೆ ಏನು ಮಾಡ್ತಾಯಿದ್ರು, ಯಾವ ರೀತಿ ನಡ್ಸ್ಕೊಂಡು ಹೋಗ್ತಿದ್ರು ಇದನ್ನು ಅನ್ನೋದನ್ನು ಕೂತ್ಕೊಂಡು ಒಂದು ಸ್ಮಾಲ್ ಡಿಸ್ಕಷನ್ನು. ಬಟ್ ನಾವು ಏನಂದರೆ ಡ್ಯಾಡಿ ಒಬ್ಬರೇ ಇದ್ದಾಗ ನಮಗೆ ಒಂದು ದೊಡ್ಡ ಶಕ್ತಿ, ಅವರೊಬ್ಬರು ಮಾಡ್ತಾಯಿದ್ರು ಅನ್ನೋದಕ್ಕೆ ನಾವೆಲ್ಲ ಕೂತ್ಕೊಂಡು ಜಸ್ಟ್ ಅದನ್ನು ಎಂಜಾಯ್ ಮಾಡೋದು ಒಂದೇ ನಮಗೆ ಗೊತ್ತಾಗಿದ್ದು. ಈಗ ಅವ್ರ ನಂತರ ಒಂದು ಸಡನ್ನಾಗಿ ಒಂದು ಯಾವ ರೀತಿ ನಮ್ಮ ಪ್ರಪಂಚನೇ ಕುಸಿದು ಬಿದ್ದಂಗೆ ಆಯಿತು ಅವ್ರು ಹೋದ ಕೂಡಲೇ. ಅದ ನಂತರ ನಾವು ಡ್ಯಾಡಿ ಇದ್ದಿದ್ರೆ ಏನು ಯೋಚನೆ ಮಾಡ್ತಾಯಿದ್ರು, ಯಾವ ರೀತಿ ಇದಕ್ಕೆ ಕಾರ್ಯಕ್ರಮ ನಡೆಸ್ಕೊಡೋದಕ್ಕೆ ಯಾವ ರೀತಿ ಆಯೋಜಿಸ್ತಿದ್ರು ಅಂತ ಹೇಳಿ ಕೂತ್ಕೊಂಡು ಡಿಸ್ಕಸ್ ಮಾಡಿದಾಗ ದೆನ್ ಆ ಥಾಟ್ ಬರ್ತಾಯಿತ್ತು ನಮಗೆ ಇಮ್ಮಿಡಿಯೇಟಾಗಿ. ಅದೇ ರೀತಿಯಲ್ಲಿ ಇವತ್ತು ಒಂದು ಸಣ್ಣ ಪ್ರಯತ್ನ ಅಂತ ಹೇಳ್ಬೋದು ಇದನ್ನು ನಾವು ಮಾಡಿದ್ದೀವಿ. ಇದರಲ್ಲಿ ಯಶಸ್ವಿ ಕೂಡ ಗಳಿಸಿದ್ದೀವಿ ಅನ್ನೋ ನಂಬಿಕೆ ನನಗಿದೆ. ಯಾಕೆಂದರೆ ಅದು ಜನ ಇವತ್ತು ಇಷ್ಟು ಜನ ಸೇರಿರೋದೇ ಅದಕ್ಕೆ ಸಾಕ್ಷಿ. ಮನೆಯವರು ಯಾರೂ ಹೋಗಲಿಲ್ಲ ಇನ್ವಿಟೇಷನ್ ಕೊಡೋಕ್ಕೆ. ಜಸ್ಟು ನಾವು ಒಂದು ವಾಟ್ಸಪ್ ಅನ್ನೋದೇನಿದೆಯೋ ಅದನ್ನು ಒಂದು ಸ್ವಲ್ಪ ಉಪಯೋಗಿಸ್ಕೊಂಡ್ವಿ ನಾವು ಒಳ್ಳೆ ರೀತಿಲಿ. ಅದರಿಂದ ಜನ ಕಳಿಸಿದ್ದೀವಿ. ಎಷ್ಟೋ ಜನಕ್ಕೆ ತಲುಪದೆ ಅವರವ್ರು ಕೂಡ ನಮ್ಮಣ್ಣಂದು ಪುಣ್ಯ ಸ್ಮರಣೆ, ನಾವು ಹೋಗಬೇಕು, ನಾವು ಆಶೀರ್ವಾದ ಪಡಿಬೇಕು ಅವರಿಂದ ಅಂತ ಹೇಳಿ ಬಂದಿರೋರು ಕೂಡ ಇದ್ದಾರೆ. ಅವರು ಬಂದಿರೋದು ನಮಗೆ ದೊಡ್ಡ ಆಶೀರ್ವಾದ ಅಂತ ಅನ್ಕೋಬೋದು. ನಮ್ಮ ತಂದೆಗೆ ಇವತ್ತು ಯಾವ ರೀತಿ ಗೌರವ ಸಲ್ಲಿಕೆ ಆಗ್ತಿದೆ ಅನ್ನೋದು ಕಣ್ತುಂಬ ಬರ್ತಾ ಇದೆ ನೋಡಿಕೊಂಡು. ಪ್ರಸಾದರ ಕೊನೆಯ ದಿನಗಳು, ಕೊನೆಯ ಕ್ಷಣಗಳಲ್ಲಿ ತಾವು ಅವ್ರ ಜೊತೆ ಇದ್ರಿ, ತಮಗೆ ನೋವಾಗ ಸಂದರ್ಭ ಯಾವುದಾದ್ರು ಇದ್ದರೆ ಆ ಟೈಮಲ್ಲಿ ನೋವು ಅಂದರೆ ಫಸ್ಟ್ ಆಫ್ ಆಲು ಎಕ್ಸ್ಪೆಕ್ಟೆಡ್ ಅಲ್ಲ. ನಮ್ಮ ತಂದೆಯವರು ಹೋಗ್ಬಿಡ್ತಾರೆ ಅಥವಾ ಅನಾರೋಗ್ಯದಿಂದ ತೀರಾ ಬಳಲ್ತಾರೆ ಅನ್ನೋದನ್ನು ಕೂಡ ನಾವು ಊಹಿಸ್ಕೊಂಡು ಇರಲಿಲ್ಲ. ಅದು ಸಾಧ್ಯವೂ ಇಲ್ಲ ಅದನ್ನು ಯೋಚನೆ ಮಾಡೋಕ್ಕೆ. ಯಾಕೆಂದರೆ ಪ್ರತಿ ಸಲ ಅವರು ಬೆಂಗಳೂರಿಗೆ ಬಂದಾಗ ನನಗೆ ಹೇಳ್ತಿದ್ರು, ಮಗಳೇ ನಾನು ಇಲ್ಲಿ ಬಂದರೆ ನಾನು ಏನೋ ಗೊತ್ತಿಲ್ಲ, ಸೈಕಲಾಜಿಕಲ್ಲೋ ಅಥವಾ ನಿನ್ನ ಒಂದು ಕೈಗುಣನೋ ಸರಿ ಆಗ್ಬಿಡ್ತೀನಿ ನಾನು, ಸೊ ನಾನು ಬೆಂಗಳೂರಿಗೆ ಬಂದುಬಿಡ್ತೀನಿ ಅಂತ ಹೇಳ್ತಿದ್ರು. ಈ ಸಲ ಏನಾಯಿತು, ಅವರು ಮುಂಚಿತವಾಗಿ ಒಂದು ಸಲ ಅವರು ಫೆಬ್ರವರಿನಲ್ಲಿ ಕಡೆಯದಾಗಿ ಅವರು ಪಾರ್ಲಿಮೆಂಟ್ಗೆ ಸೆಷನ್ಸ್ ಅಟೆಂಡ್ ಮಾಡಬೇಕಿತ್ತು. ನಾನು ಹೋಗಲ್ಲ ಮಗಳೇ ಅಂತ ಅಂದರು. ಯಾಕೆ ಅಂದರೆ, ಇಲ್ಲ ಮಾರ್ಚ್ 17ಕ್ಕೆ ನಾನು ಕಾರ್ಯಕ್ರಮ, ನನ್ನ 50ನೇ ವರ್ಷದ ರಾಜಕೀಯದ್ದು ನಿವೃತ್ತಿನೂ ಕೂಡ ಘೋಷಣೆ ಮಾಡ್ತಿದ್ದೀನಿ ಅವತ್ತು, ಮತ್ತು ನನ್ನ 50 ವರ್ಷದ ರಾಜಕೀಯದ್ದು ಜೀವನ ನಾನು ಮುಗಿಸ್ತಾ ಇದ್ದೀನಿ ಅಂತ ಹೇಳಿ ನಾನು ಅದನ್ನು ಒಂದು ಮಾಡಬೇಕು, ದೊಡ್ಡ ಮಟ್ಟದಲ್ಲಿ ಮಾಡ್ತಾಯಿದ್ದೀನಿ. ನನಗೆ ಟೈಮ್ ಸಿಗ್ತಾ ಇಲ್ಲ ನನಗೆ ಡೆಲ್ಲಿಗೆ ಹೋಗ್ಬೇಕು, ಮತ್ತು ನನಗೆ ನನ್ನ ಬಾಡಿ ಇವಾಗ ಮುಂಚಿನಂಗೆ ನನಗೆ ಕೈ ಜೋಡಿಸ್ತಿಲ್ಲ, ನನಗೆ ಸ್ವಲ್ಪ ಕಷ್ಟ ಆಗ್ತಾಯಿದೆ ಅಂತ ಹೇಳಿದ್ರು. ಸೊ ನಾನು ಹೇಳಿದೆ, ಇಲ್ಲ ನೀವು ಹೇಗಾದರೂ ಮಾಡಿ ಡೆಲ್ಲಿಗೆ ಹೋಗಲೇಬೇಕು ಡ್ಯಾಡಿ. ನಾನು ಹೇಳಿದೆ, ಇದು ಲಾಸ್ಟ್ ಸಿಗ್ನೇಚರು ನಿಮ್ಮದು, ಯಾಕೆಂದರೆ ರಾಜಕೀಯ ನಿವೃತ್ತಿ ಘೋಷಣೆ ಮಾಡ್ತಿರೋದಕ್ಕೋಸ್ಕರ ಹೇಳಿದೆ. ಬಟ್ ಜೀವನದಿಂದನೇ ಅವರು ನಿವೃತ್ತಿ ತಗೋತಾರೆ ಅನ್ನೋದು ಖಂಡಿತವಾಗ್ಲೂ ನಮಗೆ ಅದು ಇವತ್ತು ಕೂಡ ಅದು ನಾವು ಯೋಚನೆ ಮಾಡೋಕ್ಕೂ ಸಾಧ್ಯ ಇಲ್ಲ. ಆ ರೀತಿ ಅವರು ಬಂದರು. ಮತ್ತು ಎಲ್ಲದಕ್ಕೂ ಕೈ ಎತ್ತಿ ಹೇಳ್ತಿದ್ರು, ನನಗೆ ಸಾಕಾಗಿದೆ ಮಗಳೇ, ಎಲ್ಲ ಸಾಕಾಗಿದೆ ನನಗೆ ಅಂತ ಹೇಳ್ತಿದ್ರು. ಯಾಕೆ ಪ್ರತಿ ಸಲ ಈ ರೀತಿ ಹೇಳ್ತಾ ಇದ್ದೀರಾ? ಇನ್ನು ಮುಂದೆ ನೀವು ರಾಜಕೀಯವಾಗಿ ನೀವು ತೊಡಗಿಸ್ಕೊಂಡಿಲ್ಲ ಅಂದ್ರೂ ಮನೇಲಿ ಇನ್ಮೇಲಿಂದ ನಮಗೋಸ್ಕರ ನೀವು ಟೈಮ್ ಕೊಡ್ತೀರಾ ಅನ್ನೋ ಒಂದು ಸಂತೋಷ ನಮಗಿದೆ. ಇನ್ಫ್ಯಾಕ್ಟ್ ಒಂದು ಸ್ವಾರ್ಥ ಅಲ್ವಾ, ಒಂದು ಮಗಳಾಗಿ ಒಬ್ಬರ ಹೆಂಡತಿಯಾಗಿ ಮಮ್ಮಿ ನಮ್ಮ ತಾಯಿಯವರು ಒಂದು ಸ್ವಾರ್ಥತೆ, ನಮ್ಮ ತಂದೆ ಇರ್ತಾರೆ, ನಮ್ಮ ಮನೆಯವ್ರು ಇರ್ತಾರೆ ಅನ್ನೋ ಒಂದು ಧೈರ್ಯ ಬರುತ್ತೆ. ಆ ದಿನನ ನೋಡೋದಕ್ಕೆ ನಮ್ಗೆ ಆಗಲಿಲ್ವಲ್ಲ ಅನ್ನೋದು ಬಹಳ ಅತಿಯಾದ ದುಃಖಕರ ಸಂಗತಿ ನಮಗೆ. ಪ್ರಸಾದ್ ಕುಟುಂಬದಲ್ಲಿ ತುಂಬ ಅಚ್ಚುಮೆಚ್ಚಿನ ಮುದ್ದು ಮಗಳು, ದೊಡ್ಡ ಮಗಳು, ಪ್ರತಿಮಾ ಇದ್ದರೆ ನಮಗೆ ಆನೆ ಬಲ ಅನ್ನುವಂತಹದ್ದು ಅವರ ಅಭಿಪ್ರಾಯ. ಹೇಳ್ತಿಗೆ ತಮ್ಮ ತಂದೆ ಯಾವ ರೀತಿ ಗುಂಡಿಯಾಗಿದ್ರು? ಅವ್ರದ್ದು
ಈಗ ಹೊರಗಡೆ ಅವ್ರಿಗೇನೆ ಅವರು ಇಷ್ಟೊಂದು ರೀತಿನಲ್ಲಿ ಅವರು ಸಹಾಯ ಇರ್ಬೋದು ಅಥವಾ ಒಂದು ಯಾವುದೇ ರೀತಿಯಲ್ಲಿ ಸಪೋರ್ಟ್ ಇರ್ಬೋದು, ಬೆಂಬಲ ಕೊಡೋದಾಗಿ ಏನೇ ಮಾಡಿದ್ರು ಮನೆಯವರು. ಅದು ನನ್ನ ದೊಡ್ಡ ಮಗಳು, ಅವರು ನಮ್ಮ ಅಜ್ಜಿ ಯಾವಾಗಲೂ ಹೇಳ್ತಿದ್ರು 3 ವರ್ಷದ ನಂತರ ನೀನು ಹುಟ್ಟಿದೆ, ತುಂಬ ಆಸೆಯಿಂದ ನಿನ್ನನ್ನು ನಾವು ಕೈಗೆತ್ಕೊಂಡ್ವಿ ಅಂತ ಹೇಳ್ತಾಯಿದ್ರು. ಸೊ ಅದು ಈಗಲೂ ನಮ್ಮ ತಂದೆ ಅದನ್ನು ನೆನಪಿಸ್ಕೊಳ್ತಾರೆ. ನೀನಿದೆಯಾ ಅನ್ನೋ ಒಂದು ಧೈರ್ಯ ಇದೆ ಅನ್ನೋದಕ್ಕೆ ನಮ್ಮ ತಂದೆ ಹೇಳ್ತಿದ್ರು. ಅದನ್ನು ನಿಭಾಯಿಸಿದ್ದೀನಿ, ಒಬ್ಬ ಮಗಳಾಗಿ ನಾನು ಖಂಡಿತವಾಗ್ಲೂ ನಿಭಾಯಿಸಿದ್ದೀನಿ. ನಮ್ಮ ತಂದೆ ಅದನ್ನು ಎದುರು ನೋಡ್ತಿದ್ರು, ಮಾಡಿದೆ. ಇದು ಕಡೆಗಾಲದಲ್ಲಿ ನಾನು ಅವ್ರ ಜೊತೆ ಅವರು ಆರೋಗ್ಯನ ಅವರು ಸುಧಾರಿಸ್ಕೊಳಕ್ಕೆ ಆಗಲಿಲ್ವಲ್ಲ ಅನ್ನೋದು. ಈಗ ಹೇಳೋದು ಭೂಮಿ ಋಣ ಅನ್ನದ ಋಣ ಮುಗಿದ ಮೇಲೆ ಎಲ್ಲರೂ ಹೋಗಬೇಕಾಗಿರೋದೆ, ಪ್ರತಿಯೊಬ್ಬ ಜೀವಿಗೂ ಅದು ಸಹಜ, ಅದು ಬಂದೇ ಬರುತ್ತೆ. ಬಟ್ ಈ ರೀತಿ ಇವರು ಯಾವುದೇ ರೀತಿಯಲ್ಲಿ ಒಬ್ರಿಗೂ ತೊಂದರೆ ಕೊಡಲಿಲ್ಲ, ಯಾರ ಕೈಲೂ ಹಾಸಿಗೆ ಹಿಡಿದು ಸೇವೆ ಮಾಡಿಸ್ಕೊಡ್ಲಿಲ್ಲ. ಕಡೆ ದಿನ ಕೂಡ ನಮ್ಮ ಮನೆಯಿಂದ ಹೊರಡಬೇಕಾದ್ರೂ ಮಗಳೇ ನಾನೇ ಎದ್ದು ನಡ್ಕೊಂಡು ಬರ್ತೀನಿ, ಯಾರೂ ಬರಬೇಡಿ ನನ್ನ ಹಿಡ್ಕೊಳೋಕೆ ಅಂತ ಹೇಳಿದ್ರು. ಅವರೇ ಎದ್ದು ಕಾರಲ್ಲಿ ಕೂತ್ಕೊಂಡ್ರು. ಬರೀ ಅಲ್ಲಿ ಹಾಸ್ಪಿಟ್ಲಲ್ಲಿ ಹೋದಾಗ ಸ್ವಲ್ಪ ವೀಲ್ ಚೇರ್ ತೊಗೊಂಡ್ರು ಅಷ್ಟೇ. ಅದು ಬಿಟ್ಟರೆ ICUಲಿ ಅಡ್ಮಿಟ್ ಮಾಡಿದಾಗಲೂ ನೀನು ಮನೆಗೆ ಹೋಗು, ಇಲ್ಲಿ ಇರಬೇಡ, ನಾನು ಬೇಗ ಬರ್ತೀನಿ, ನಾನು ಅಲ್ಲಿ ಹೋಗಿ ಮನೆಯಲ್ಲಿ ನೋಡು ನೀನು ಅಂತ ಹೇಳಿ ಕಳಿಸ್ಕೊಟ್ಟಂಥವ್ರು. ಅಂದರೆ ಅವರು ಯಾವ ರೀತಿ ಶಕ್ತಿಯಾಗಿದ್ದರು ನಮಗೆ ಮಾನಸಿಕವಾಗಿ ಒಂದು. ಆಮೇಲೆ ಸ್ವಾಭಿಮಾನದಿಂದ ನಡೆಯೋದನ್ನು ಎಷ್ಟು ಮಟ್ಟಿಗೆ ಹೇಳ್ಕೊಟ್ಟಿದ್ದಾರೆ ಅಂದರೆ ಅದು ಇವತ್ತು ತಿಳಿಯುತ್ತೋ ಜನಕ್ಕೆ, ಕೆಲವ್ರಿಗೆ ಗೊತ್ತಿರೋರಿಗೆ ಗೊತ್ತಿರುತ್ತೆ, ಮುಂದಿನ ದಿನಗಳಲ್ಲಂತೂ ಖಂಡಿತವಾಗ್ಲೂ ತಿಳಿದು ಬರುತ್ತೆ. ಶ್ರೀನಿವಾಸ್ ಪ್ರಸಾದ್ ಅವರ ವ್ಯಕ್ತಿತ್ವ ಹೇಗಿತ್ತು ಅಂದರೆ ಅವ್ರ ಮನೆಯವರು ಕೂಡ ಅದನ್ನು ಅನುಸರಿಸ್ಕೊಂಡು ಹೋಗ್ತಾ ಇದ್ದಾರೆ ಅನ್ನೋದನ್ನು ನಾವು ಪಾಲಿಸ್ಕೊಂಡು ಬರ್ತೀವಿ. ಶ್ರೀನಿವಾಸ್ ಪ್ರಸಾದ್ ಅವರು ಬಹಳ ವಿಲ್ ಪವರ್ ಇದೆ. ಎಸ್, ನಮಗೆ ಅವರ ಸಾವಿನ ಸುಳಿವು ಯಾವಾಗಲೂ ಸಿಗಲೇ ಅಲ್ವಾ? ಖಂಡಿತ ಇಲ್ಲ. ಯಾಕೆಂದರೆ ಅವಕಾಶನೇ ಮಾಡಿಕೊಡ್ಲಿಲ್ಲ ಅವರು. ಹೇಳಿದ್ನಲ್ಲ, ಕಡೆ ದಿನ ಕೂಡ ಅವರು ನಡ್ಕೊಂಡೇ ಹಾಸ್ಪಿಟ್ಲಿಗೆ ಹೋದ್ರು, ICUಲಿ ಕೂಡ ಮಾತಾಡಿದ್ರು. ನಾನು ಮನೆಗೆ ಬಂದ ಮೇಲೆ ನಮಗೆ ಫೋನ್ ಬಂತು, ಅವ್ರದ್ದು ಉಸಿರಾಟದಲ್ಲಿ ಸ್ವಲ್ಪ ತೊಂದರೆ ಇದೆ, ಶ್ವಾಸಕೋಶದಲ್ಲಿ ಸ್ವಲ್ಪ ತೊಂದರೆ ಆಗ್ತಾ ಇದೆ ಅಂತ ಹೇಳಿ. ತಕ್ಷಣ ನಾನು ಹೋದೆ. ಅಷ್ಟರಲ್ಲಿ ಆಲ್ರೆಡಿ ವೆಂಟಿಲೇಷನಲ್ಲಿ ಇದ್ದರು. ಅದ್ರ ನಂತರ 3ನೇ ದಿನ ಅವ್ರ ವಿಲ್ ಪವರ್ ಯಾವ ರೀತಿ ಇತ್ತು ಅನ್ನೋದಕ್ಕೆ ಸಾಕ್ಷಿ. ಕಡೆಗಾಲದಲ್ಲಿ ಅವರು ಕಡೆ ದಿನಗಳಲ್ಲಿ ಏನು ಮಾಡಿದ್ರು, ಕೈ ಸನ್ನೆ ಮಾಡ್ತಾಯಿದ್ರು, ಬಾಯಿನಲ್ಲಿ ಟ್ಯೂಬ್ ಹಾಕಿದ್ರಿದ್ದ. ಕೈ ಸನ್ನೆ ಮಾಡಿದಾಗ ನನ್ನ ತಮ್ಮ ಸಂತೋಷ್ ಬಂದು ಮಾವ ಏನೋ ಹೇಳೋಕ್ಕೆ ಪ್ರಯತ್ನ ಪಡ್ತಿದ್ದಾರೆ ಅಂತ ಹೇಳಿ, ಮಾವ ಪೆನ್ನು ಮತ್ತು ಪೇಪರ್ ಕೊಡ್ತೀನಿ, ನೀವು ಸ್ವಲ್ಪ ಬರೀತೀರಾ ಅಂತ ಹೇಳೋದು. ಬರೆದಿದ್ದಾರೆ ಅದನ್ನು. ಕಾಫಿ ಬೇಕು ಅಂತ, ಅವರು ಕಾಫಿ ಪ್ರಿಯರು. ಸೊ ಕಾಫಿ ಬೇಕೇ ಬೇಕು ಅಂತ ಹೇಳಿಬಿಟ್ಟು ಬರೆದ್ರು. ಅದನ್ನು ಈಗಲೂ ಇಟ್ಕೊಂಡಿದ್ದೀವಿ ನಾವು. ಅದನ್ನು ಫ್ರೇಮ್ ಮಾಡಿ ಅವ್ರದ್ದು ಮ್ಯೂಸಿಯಮಲ್ಲಿ ನಾಳೆ ಹಾಕೋಣ ಅಂತಿದ್ರು. ಲಾಸ್ಟ್ ಸಿಗ್ನೇಚರ್ ನಾನು ನನ್ನ ತಮ್ಮಂಗೆ ಹೇಳಿದೆ, ಎಲ್ಲರಿಗಿಂತ ಪುಣ್ಯ ಮಾಡಿದೆ ಕಣೋ ನೀನು, ಏನೇ ಅಂದ್ರೂ ಒಂದು ಸಿಗ್ನೇಚರ್ ಹಾಕಿಸ್ಕೊಳ್ಳೋ ಇದು ನಿನಗೆ ಸಿಕ್ತು ನೋಡು ಕಡೆಗಾಲದಲ್ಲಿಂದ. ಕಾಫಿ ಅಂತ ಬಂದರು, ಅದರಲ್ಲೇ ತೋರಿಸುತ್ತೆ ಅವ್ರ ವಿಲ್ ಪವರ್ ಎಷ್ಟಿತ್ತು. ಅವರು ಹೋಗ್ಬಿಡ್ತೀನಿ ನಾನು, ಇರೋದಿಲ್ಲ ಇನ್ನು ಬದುಕಲ್ಲ ನಾನು ಅಂತ ಅವ್ರು ಊಹಿಸ್ಕೊಂಡಿರಲಿಲ್ಲ. ಆ ರೀತಿ ಅವ್ರು ಬಂದೂ ಇರಲಿಲ್ಲ, ನಡ್ಕೊಂಡೂ ಇರಲಿಲ್ಲ. ಅವ್ರ ಮನೆಗೆ ಹಾಸ್ಪಿಟ್ಲಿಂದ ಡಿಸ್ಚಾರ್ಜ್ ಆಗಿ ಮನೆಗೆ ಬಂದಾಗಲೂ ಹೇಳಿದ್ರು, ನಾನು ಇಲ್ಲಿ ಎಲೆಕ್ಷನ್ಗೆ ಯಾರು ನಿಂತಿದ್ದಾರೆ ಅಂತ ಕೇಳಿದ್ರು, ಕಾಂಗ್ರೆಸ್ಸಿಂದ ಕೇಳಿದ್ರು. ನಾನು ಹೇಳಿದೆ ಹಿಂಗೆ ಪ್ರೊಫೆಸರ್ ರಾಜೀವ್ ಗೌಡ್ರು ನಿಂತಿದ್ದಾರೆ. ಭಾಳ ವ್ಯಕ್ತಿತ್ವ, ಏನು ಅಂತ ಅವ್ರ ನೆನಪಿನ ಶಕ್ತಿ ಹೇಗಿತ್ತು ಅಂದರೆ ಅವ್ರ ಇಡೀ ಕುಟುಂಬದ ಬಗ್ಗೆ ಅವ್ರ ಹಿನ್ನೆಲೆ ಕೂಡ ಹೇಳಿದ್ರು. ನಮ್ಮ ತಂದೆ ನಮ್ಮ ಹತ್ರ ಮಾತಾಡಿದ್ದಾರೆ, ಓಟ್ ಹಾಕಪ್ಪ ಅವ್ರಿಗೆ, ಒಳ್ಳೆ ಪ್ರೊಫೆಸರು, ಒಳ್ಳೆ ಎಜುಕೇಟೆಡ್, ಮುಂದೆ ಫ್ಯೂಚರ್ ಬೇಕು ನಿಮಗೆಲ್ಲ ಯೂತ್ಗೆ ಅಂತಂದರೆ ಅಂಥವ್ರಿಗೆ ಓಟ್ ಹಾಕಬೇಕು ಅಂತ ಹೇಳ್ಕೊಟ್ರು. ನಾನು ಪ್ರಪ್ರಥಮ ಬಾರಿಗೆ ವೋಟ್ ಮಾಡಿದ್ದು ಇದೇ ವರ್ಷ. ಯಾಕೆಂದರೆ ನಮ್ಮದು ಬರೀ ಟ್ರಾನ್ಸ್ಫರು ಅದು ಇದು ಅಂತ ಹೇಳ್ಬಿಟ್ಟು ನಮ್ಮ ಮನೆಯವ್ರದ್ದು ನಾನು ವೋಟೇ ಹಾಕಿರಲಿಲ್ಲ. 43ನೇ ವರ್ಷದಲ್ಲಿ ನಾನು ವೋಟ್ ಹಾಕಿರೋದು. ಆವಾಗ ಹೋಗಿ ತೋರಿಸ್ದೆ, ನೋಡಿ ವೋಟ್ ಹಾಕಿದ್ದೀನಿ, ಫಸ್ಟು ರಾಜೀವ್ ಗೌಡ್ರಿಗೆ ಹಾಕಿದ್ದೀನಿ ನೀವು ಹೇಳ್ದಂಗೆ ಅಂತೇಳಿ. ಹಾಸ್ಪಿಟ್ಲಲ್ಲಿ ತಲೆ ಅಲ್ಲಾಡಿಸಿದ್ರು. ಹೀಗೆ ಅಷ್ಟು ಚೆನ್ನಾಗಿದ್ದ ವ್ಯಕ್ತಿ ಸಡನ್ನಾಗಿ ನಮ್ಮನ್ನು ಈ ರೀತಿ ಬಿಟ್ಟು ಹೋಗ್ತಾರೆ. ಆರೋಗ್ಯ ಸ್ವಲ್ಪ ಅವ್ರಿಗೆ ಕೈ ಕೊಟ್ಬಿಡ್ತು. ಆ ಥರ ಏನೂ ಇರಲಿಲ್ಲ ಅಂಥದ್ದು. ಮನೆಯವರಿಂದ ಅಂತೂ ಖಂಡಿತ ಇರಲಿಲ್ಲ, ಜನರಿಂದ ಅಂತೂ ಬರೋಕ್ಕೆ ಸಾಧ್ಯನೇ ಇಲ್ಲ ಬಿಡಿ, ಅಷ್ಟು ಪ್ರೀತಿ ವಿಶ್ವಾಸದಿಂದ. ಅವ್ರಿಗೆ ಒಂದೇ ಒಂದು ವಿಚಾರ ಅಂದರೆ, ಸ್ವಲ್ಪ ಮಾರ್ಚ್ 17ನೇ ತಾರೀಕು ನಾನು ದೊಡ್ಡ ಮಟ್ಟದಲ್ಲಿ ನಾನು ಕಾರ್ಯಕ್ರಮ ಮಾಡಬೇಕು ಅಂತ ಇತ್ತು. ಅದರಲ್ಲಿ ಅವ್ರು ಅಂದ್ಕೊಂಡಿದ್ದಕ್ಕಿಂತ ಕಡಿಮೆ ಜನ ಬಂದರು. ಅದು ಅವ್ರಿಗೆ ತುಂಬ ನೋವಾಗಿದ್ದು. ಮಗಳೇ ನಾನು ಕರೆಸಿ ಹೇಳಿಸಿ ಎಲ್ಲ ವ್ಯವಸ್ಥೆ ಮಾಡಿದ್ರು, ಎಲ್ಲಿ ಹಾಲು ತುಂಬೇ ಇಲ್ವಲ್ಲ, ಜನ ಇಲ್ವಲ್ಲ ಅಂತ ಸ್ಟೇಜ್ ಮೇಲೂ ಕರೆದುಬಿಟ್ಟು ಕೇಳಿದ್ರು ನಂದಕುಮಾರ್ ಅಂಕಲ್ ಅವ್ರನ್ನೆಲ್ಲರನ್ನೂ, ಏನಕ್ಕೆ ಜನ ಬಂದಿಲ್ಲ ಅಂತ ಹೇಳ್ಬಿಟ್ಟು. ಇವತ್ತು ಅವ್ರು ಇದ್ದಿದ್ರೆ ಗೊತ್ತಾಗ್ತಿತ್ತು, ನಿಮ್ಮನ್ನು ನೆನೆಸ್ಕೊಳ್ಳೋಕ್ಕೆ ಎಷ್ಟು ಜನ ಇದ್ದಾರೆ ನೋಡಿ ನೀವು ಅಂತ ಹೇಳಿ. ಅವತ್ತು ಏನು ಅನಿವಾರ್ಯ ಕಾರಣನೋ ಗೊತ್ತಿಲ್ಲ, ಮೋಸ್ಟ್ಲಿ ಎಕ್ಸಾಮ್ ಟೈಮ್ ಅಂತ ಇರ್ಬೋದು, ಕೆಲವರು ಹೊರಗಡೆ ಹೋಗಿರೋಂಥ ಪರಿಸ್ಥಿತಿ. ಅವತ್ತಿನ ದಿನ ತುಂಬ ಕಡೆ ಮದುವೆಗಳು ಕೂಡ ಇತ್ತು. ಮಾರ್ಚ್ 17ನೇ ತಾರೀಕು ಮುಹೂರ್ತದ ದಿನ ಅಲ್ಲ, ಅದರಿಂದ ಆಗಿರ್ಬೋದೇನೋ ಬಹುಶಃ ಅನ್ನೋದು ನನ್ನ ಒಂದಿದು. ಯಾರೂ ಜನ ಬೇಕಂತ ಮಾಡಿಲ್ಲ ಇಲ್ಲಿ, ಎಲ್ಲ ಜನ ಪ್ರೀತಿ ಇವತ್ತು ಸಾಕ್ಷಿ ಅದಕ್ಕೆ ಕಣ್ಮುಂದೆನೇ ಕಾಣಿಸ್ತಿದೆ. ಹಾಗಾಗಿ ನಾವು ಜನರನ್ನ ಯಾವತ್ತೂ ನೆನೆಸ್ಕೊಳ್ತೀವಿ. ನಮ್ಮ ಡ್ಯಾಡಿನೂ ಅದೇ ಹೇಳ್ಕೊಟ್ಟಿರೋದು, ಜನರಿಗೆ ಯಾವತ್ತೂ ವಿಶ್ವಾಸಪೂರ್ವವಾಗಿ ಇರಬೇಕು ಅಂತ ಹೇಳಿ ಅಷ್ಟೇ. ಕುಟುಂಬದಲ್ಲಿ ಸಂಪೂರ್ಣವಾಗಿ ಎಲ್ಲ ರೀತಿಯಾದಂತಹ ಜವಾಬ್ದಾರಿಗಳನ್ನ ಮುಗಿಸೋದಿದ್ದಾರೆ. ಜವಾಬ್ದಾರಿ ಮದುವೆ ಅಂತ 3 ಜನ ಹೆಣ್ಮಕ್ಳದ್ದು ಮಾಡಿದ್ರು, ಒಳ್ಳೆ ಕಡೆ ಕೊಟ್ಟಿದ್ದಾರೆ.
ಮತ್ತು 5 ಜನ ಮೊಮ್ಮಕ್ಕಳನ್ನ ಪಡೆದಿದ್ದಾರೆ. ತುಂಬ ಖುಷಿಯಾಗಿರ್ತಿದ್ರು. ಕೌಟುಂಬಿಕವಾಗಿ ಅಂತೂ ಖಂಡಿತವಾಗ್ಲೂ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಅವ್ರಿಗೆ ನಮ್ಮ ಕಡೆಯಿಂದ ಖಂಡಿತ ಇದೆ. ನಮ್ಮ ಕಡೆಯಿಂದ ಇದೆ, ಡ್ಯಾಡಿಗೂ ಕೂಡ ಇತ್ತು. ಇನ್ನು ರಾಜಕೀಯದ ಹಿನ್ನೆಲೆ ನೀವು ಕೇಳೋಂಗೆ ಇಲ್ಲ ನಮ್ಮನ್ನು. ಕೆಲವೊಂದು ಸಲ ಹೀಗಿರುತ್ತೆ, ಕೆಲವೊಂದು ಸಲ ಹಾಗಿರುತ್ತೆ. ಇಲ್ಲಿ ಇವತ್ತೊಂದು ಮಿತ್ರರು ನಾಳೆ ಶತ್ರು. ಸೊ ಹಿತೈಷಿಗಳು ಹೋಗಿ ಶತ್ರುಗಳು ಹಾಕ್ತಾರೆ. ಅಂಥ ಇದರಲ್ಲಿ ನಾವು ಮಾತಾಡೋದಕ್ಕೆ ಬರೋದಿಲ್ಲ ಇವತ್ತು ಸದ್ಯದ ಪರಿಸ್ಥಿತಿಲಿ. ಹೊರಗಡೆ ಮೇಡಮ್ ಒಂದು ರೀತಿ ಜನರಿಗೆ ಒಂದಿದೆ, ಪ್ರಸಾದ ನಂತರ ಅವ್ರು ರಿಪ್ಲೇಸ್ಮೆಂಟ್ ಮಾಡುವಂತಹ ವ್ಯಕ್ತಿ ಯಾರು ಬರ್ತಾ ಇಲ್ಲ ರಾಜಕಾರಣ. ಅವ್ರಿಗೆ ಕುಟುಂಬ ರಾಜಕಾರಣ ಮಾಡೋದು ಇಷ್ಟನೇ ಇರಲಿಲ್ವಲ್ಲ. ಅವ್ರು ಹಾಗಿದ್ದಿದ್ರೆ ನನ್ನನ್ನು ಯಾವತ್ತೂ ತಂದುಬಿಟ್ಟಿರ್ತಿದ್ರು ಅಲ್ವಾ. ಅವ್ರು ಯಾವಾಗಲೂ ಹೇಳೋದು, ನೀನು ಬ್ಯೂರೋಕ್ರಾಟ್ ವೈಫ್, ಯು ಆರ್ ಅ ಬ್ಯೂರೋಕ್ರಾಟ್ಸ್ ವೈಫ್, ಯು ಶುಡ್ ಲಿವ್ ಅಪ್ ಟು ದಟ್ ಮಾರ್ಕ್, ಡೋಂಟ್ ಕಮ್ ಡೌನ್ ವಿತ್ ದಟ್ ಅಂತ. ಅಂದರೆ ಅಲ್ಲಿಂದ ಕೆಳಗೆ ಇಳಿಬಾರ್ದು ಮಗಳೇ, ಎತ್ತರಕ್ಕೆ ಬೆಳಿಬೇಕು ಹೊರತು ನೀನು ಕೆಳಮಟ್ಟದಲ್ಲಿ ಇಳಿಬಾರ್ದು. ಅವರು ರಾಜಕೀಯವಾಗಿ ಕೆಳಗೆ ಇಳಿತೀವಿ ಅನ್ನೋ ಒಂದು ಉದ್ದೇಶದಿಂದ ಹೇಳಿಲ್ಲ. ರಾಜಕೀಯದಲ್ಲಿ ಅವರು ಕಂಡಂಥ ನೋವುಗಳು, ಅವ್ರಿಗೆ ಆಗಿರೋಂಥ ಒಂದು ನೋವುಗಳು ಏನಿತ್ತು ಅದನ್ನು ಮನಸ್ಸಿನಲ್ಲಿ ಇಟ್ಕೊಂಡು ನನ್ನ ಮಗಳಿಗೆ ಅದು ಆಗದೇ ಇರಲಿ ಅನ್ನೋ ಕಾರಣಕ್ಕೆ ಹೇಳಿದ್ರು. ಒಬ್ಬ ತಂದೆಯಾಗಿ ಯೋಚನೆ ಮಾಡಿ ಹೇಳಿದ್ದಾರೆ. ಬರೀ ಕೇವಲ ಅವರು ರಾಜಕೀಯದ ಸ್ವಾರ್ಥಕ್ಕೋಸ್ಕರ ಅವ್ರು ಏನಾದರೂ ಯೋಚನೆ ಮಾಡಿದ್ರು, ಯಾವತ್ತೋ ಮನೆಯಲ್ಲಿ ಪ್ರತಿಯೊಬ್ಬರೂ ರಾಜಕೀಯಕ್ಕೆ ತಂದು ಇಟ್ಬಿಟ್ಟಿರ್ತಿದ್ರು. ಪಾರ್ಲಿಮೆಂಟ್ ಚುನಾವಣೆಯಲ್ಲೂ ಕೂಡ ತಮ್ಮ ಹೆಸರು ನಾನು ನಮ್ಮ ತಂದೆ ಫಸ್ಟ್ ಟೈಮ್ MP ಆದಾಗ ನಮ್ಮ ತಾಯಿ ಹೊಟ್ಟೆನಲ್ಲಿ ಇದ್ದವಳು ನಾನು. ಸೊ ಹಾಗಾಗಿ ಅಲ್ಲಿಂದ ನಾನು ರಕ್ತಗತವಾಗಿ ಬಂದಿದೆ ಅದು. ಆಬ್ವಿಯಸ್ಲಿ ಅದು ಅನಿಸುತ್ತೆ, ಆಸಕ್ತಿ ಅಂತೂ ಖಂಡಿತ ಇತ್ತು. ನಾನೊಬ್ಬರು ಜರ್ನಲಿಸಮ್ ಸ್ಟೂಡೆಂಟ್ ಕೂಡ. ನಮ್ಮ ತಂದೆ ಜರ್ನಲಿಸಮ್ಗೆ ಹೋಗಬೇಡ ಅಂತ ಹೇಳ್ತಿದ್ರು. ಯಾಕೆ ಅಂದರೆ ಏನೇನೋ ಬರೆದು ಬಿಡ್ತೀಯ ನೀನು, ಏನೇನೋ ಮಾತಾಡ್ಬಿಡ್ತೀಯ, ನೇರವಾಗಿ ಹೇಳ್ಬಿಡ್ತೀಯ. ನಾನು ನೇರವಾಗಿ ಹೇಳ್ತಿದ್ದೆ ಸಾಕು, ಇನ್ನು ನಿನಗೆ ಬೇಡ, ಅದು ನಿಲ್ಲಿಸ್ಬಿಡೋಣ ಅಂತ ಹೇಳ್ಬಿಟ್ಟು ಅದು ನೋಡೋದು. ಇಲ್ಲ ಅವರು ಯೋಚನೆ ಬಂದಿತ್ತು ನಿಜ. ಬಟ್ ಆಮೇಲೆ ನಂತರ ಸ್ವಲ್ಪ ಬೇರೆ ರೀತಿ ಅವರು ಕೇವಲ ಒಬ್ಬರ ತಂದೆಯಾಗಿ ಯೋಚನೆ ಮಾಡಿದ್ದಾರೆ. ಹೇಳಿದ್ನಲ್ಲ, ರಾಜಕೀಯವಾಗಿ ಅವ್ರು ಯೋಚನೆ ಮಾಡಿದ್ದ ತಂದಿರ್ತಿದ್ರು. ಮಾತಾಡ್ತಾ ಇದ್ರು, ತುಂಬ ಮಾತಾಡ್ತಾ ಇದ್ರು, ತುಂಬ ವಿಷಯಗಳು ಹೇಳ್ಕೊಳ್ತಿದ್ರು. ಆ ವಿಷಯ ಮಾತಾಡಿಲ್ಲ. ಚುನಾವಣಾ ಪ್ರಚಾರಕ್ಕೆ ನಾನೇ ಬಲವಂತವಾಗಿ ಬಂದೆ ಬಿಡಿ. ಅವ್ರಿಗೆ ಏನಕ್ಕೆ ನೀನು ಯಾಕೆ ಮಗಳೇ ಇದೆಲ್ಲ ಬೇಕಲ್ಲ. ನನಗೆ ಆಗ್ತಾ ಇರಲಿಲ್ಲ. ಈಗ 2019ರಲ್ಲಿ ನನಗೆ ಬೇಕೇ ಬೇಕು, ನರಸೀಪುರ ನಾನು ಮಾಡಲೇಬೇಕು ಅಂತೇಳಿ ತುಂಬ ಆಸಕ್ತಿ. ಏನೋ ನಿನ್ನ ಖುಷಿ, ನೀನು ಮಾಡ್ಕೊ ಹೋಗಿ ಮಗಳೇ ಅಂತ ಹೇಳ್ಬಿಟ್ಟು ದಿನ ಬಂದು ಅಪ್ಡೇಟ್ ಮಾಡ್ತಾ ಇದ್ದೆ. ಡ್ಯಾಡಿ ನಾನು ಇಲ್ಲಿ ಹೋಗಿದ್ದೆ, ಇಷ್ಟು ಊರು ಕವರ್ ಮಾಡಿದ್ದೀನಿ, ಇಷ್ಟು ಜನನ ಭೇಟಿ ಮಾಡಿದ್ದೀನಿ, ನೀನು ಭಾಷಣ ಮಾಡಿದ್ಯಾ ಅಂತ ಕೇಳಿದ್ರು. ಹ್ಞೂ ಡ್ಯಾಡಿ ಅಲ್ಲಿ ಮಾಡಿದೆ. ಎಷ್ಟು ಜನ ಇದ್ರಪ್ಪ ಅದೇ? ಅಲ್ಲೊಂದು 30-40 ಜನ ಇದ್ರು ಡ್ಯಾಡಿ ಅಂತ ಹೇಳ್ತಿದ್ದೆ. ಆವಾಗ 30-40 ಜನ, ಪರವಾಗಿಲ್ಲ ಧೈರ್ಯವಾಗಿ ಮಾತಾಡಿದ್ಯಾ ನೀನು ಅಂದರೆ. ಏನೇನೋ ಮಾತುಗೀತಾಡ್ಬಿಟ್ಯಪ್ಪ. ಆಮೇಲೆ ನಮಗಾಮೇಲೆ ಅದ್ರ ಎಫೆಕ್ಟ್ ಆಗ್ಬಿಟ್ಟು ಅದು ನಕ್ಬಿಟ್ಟು ಸುಮ್ಮನೆ ಆಗ್ಬಿಟ್ರು. ಇಲ್ಲ ಆಮೇಲೆ ಬಸವೇಗೌಡರೆಲ್ಲ ಹೇಳಿದ್ರು, ಬಸವೇಗೌಡ್ರ ಅಂಕಲ್ ಅವರೆಲ್ಲ, ಇಲ್ಲ ತುಂಬ ಚೆನ್ನಾಗಿ ಮಾತಾಡ್ತಾರೆ ಪ್ರತಿಮಮ್ಮ ಹಂಗೆ ಹಿಂಗೆ ಅಂತ. ಏನೋ ಒಂದು ಸಣ್ಣದಾಗಿ ನಾನು ಏನು ಕಲ್ತಿದ್ನೋ ಅವರಿಂದ ಅದನ್ನು ಒಂಚೂರು ಪ್ರತಿಮಾ ಪ್ರಸಾದ್ ಗಂಡು ಮಗ ಅಂತ ಆಗಲೇಬೇಕು. ಗಂಡು ಹೆಣ್ಣು ಅಂತಲೂ ಬರೋದಿಲ್ಲ. ಧೈರ್ಯದ ಬಗ್ಗೆ ಮಾತಾಡಿದ್ರೆ ಹೇಳಬೇಕಂದ್ರೆ ಒಂದು ಹೆಣ್ಣಿಗೂ ಒಂದು ಗಂಡಸಿಗಿರೋಂಥ ಧೈರ್ಯನೇ ಬರುತ್ತೆ. ಸೊ ಹಾಗಾಗಿ ಹೆಣ್ಣಿಗೆ ಧೈರ್ಯ ಕಡಿಮೆ, ಗಂಡಸಿಗೆ ಮಾತ್ರ ಧೈರ್ಯ ಅಂತ ಹೇಳೋಂಥ ಇದು ಇಲ್ಲ. ಇಲ್ಲಿ ಏನೇ ಇದ್ರೂ ಹೆಣ್ಣು ಗಂಡು ಅಂತ ಬರಲ್ಲ, ಧೈರ್ಯ ಅಂತ ಬರುತ್ತೆ. ಆ ಧೈರ್ಯ ನನಗಿದೆ ಖಂಡಿತವಾಗ್ಲೂ. ನನಗೆ ಅವಕಾಶ ಖಂಡಿತವಾಗ್ಲೂ ಏನಾದರೂ ಸಿಕ್ಕಿದ್ರೆ ಅದು ತಪ್ಪಿಲ್ಲ ಅಂತ ಅಂದ್ಕೊಂಡಿದ್ದೀನಿ. ಇದು ಕೆಲವೊಂದು ಸಲ ಪೀಪಲ್ಸ್ ಡಿಮಾಂಡ್ ಅಂತಲೂ ಇರುತ್ತೆ ಯಾವುದೇ ಒಂದರಲ್ಲೂ. ಸೊ ಆ ಒಂದು ಜನರ ಒಂದು ಪ್ರೀತಿ ವಿಶ್ವಾಸಕ್ಕೆ ನಾವು ಅದ್ರ ಅಗೇನ್ಸ್ಟ್ ಹೋಗಬಾರ್ದು ಅಂತ ನನ್ನ ನಂಬಿಕೆ. ಬೈ ಚಾನ್ಸ್ ಆ ರೀತಿ ಇದೆ ಅಂತ ಹೇಳಿದ್ರೆ ರಾಜಕೀಯವಾಗಿ ನಾನು ಬಂದು ನಿಂತ್ಕೊಳ್ಳೋದಕ್ಕೆ ಮಾಡೋಕ್ಕೆ ಹೋಗಲ್ಲ. ಜನರ ಒಂದು ವಿಶ್ವಾಸ ಏನಾದರೂ ಇದ್ದು ಮುಂದಕ್ಕೆ ಜನರೇ ನಮಗೆ ಬೆಂಬಲ ಕೊಟ್ಟು ನೀವೇ ಬರಬೇಕು, ನೀವೇ ನಿಂತು ನಡೆಸಬೇಕು ಅಂತ ಹೇಳ್ತಾರೆ ಖಂಡಿತವಾಗ್ಲೂ ಯಾಕೆ ಆಗಬಾರ್ದು ಅಂತ ಅಷ್ಟೇ. ಜನರ ಸೇವೆ ಮಾಡೋದಕ್ಕೆ ಯಾವುದಾದ್ರೇನು ಅಂತಷ್ಟೇ. ಸಣ್ಣದಾದ್ರೇನು ದೊಡ್ಡದ್ರೇನು ಯಾವುದೋ ಒಂದರಲ್ಲಿ ಒಟ್ಟಲ್ಲಿ ನನ್ನ ಕಡೆಯಿಂದ ಒಂದು ಸಣ್ಣ ಒಂದು ಜನಸೇವೆ ಒಂದು ನಡಿಬೇಕು ಅಂತ ಇದ್ದಿದ್ರೆ ಯಾವುದಾದ್ರೂ ಆದರೂ ಪರವಾಗಿಲ್ಲ. ಚಿಕ್ಕದ ಪ್ರಸಾದ್ ಅಳಿಂದ್ರು ಅನ್ನಂದ್ರೆ ಸ್ವಲ್ಪ ಪ್ರಸಾದ್ ಅಳಿಂದ್ರು ಅಂತ ಅದು ಸಹಜ. ಅವ್ರಿಗೂ ಆ ಕ್ಯಾಲಿಬರ್ ಇದೆ, ಇಲ್ಲ ಅಂತ ಹೇಳಬಾರ್ದು, ಖಂಡಿತವಾಗ್ಲೂ ಇದೆ. ಆದರೆ ಬರುತ್ತೆ, ಅದು ಬಂದೇ, ಅದು ಸಹಜ, ಅದು ಸಹಜ. ಹೌದು, ಅವರು ರಕ್ತ ಅವ್ರ ರಕ್ತನೇ ಅಲ್ವಾ, ಸಾಹೇಬ್ರ ರಕ್ತ ಅಲ್ಲ. ಹಾಗಾಗಿ ಅಷ್ಟೇ, ಅದು ವಲಸೆ ಬಂದವ್ರಲ್ವಾ ಅಲ್ಲಿ ಬೇರೆ ಕಡೆಯಿಂದ, ಅದಕ್ಕೋಸ್ಕರ ಅನ್ಸುತ್ತೆ. ಅದು ಒಂದು ನನ್ನ ಕಡೆಯಿಂದ ಅಂತೂ ಖಂಡಿತವಾಗ್ಲೂ ನನಗೆ ಗೊತ್ತಿಲ್ಲ. ಸಾಧ್ಯತೆಗಳಿರ್ಬೋದು,
ಕಾದು ನೋಡಬೇಕು. ಅದೇ ಕಾಂಗ್ರೆಸ್ ಪಕ್ಷದಲ್ಲೇ ಇರ್ತೀರಾ ತಾವು? ಪಕ್ಷ ಮಾತ್ರ ಅದ್ರ ಬಗ್ಗೆ ಇನ್ನೂ ಖಂಡಿತವಾಗ್ಲೂ ಅದರದ್ದೇನು ಇನ್ನೂ ಡಿಸೈಡ್ ಮಾಡ್ಕೊಂಡಿಲ್ಲ. ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಕಾಂಗ್ರೆಸ್ ಅಲ್ಲೇ ಇದ್ದಾರೆ. ಹೌದು, ತಾವು ಕಾಂಗ್ರೆಸ್ ಅಲ್ಲಿ ಬಯಸ್ತೀವಿ? ನನಗೆ ಆ್ಯಕ್ಚುಲಿ ವೈಯಕ್ತಿಕವಾಗಿ ಹೇಳೋದಾದರೆ ನಮ್ಮ ತಂದೆಯವರು ರಾಜಕೀಯದ್ದು ಎಂಟ್ರಿ ಯಾವುದ್ರಲ್ಲಿ ಮಾಡಿದ್ರು, ಕಾಂಗ್ರೆಸ್ಸಿಂದನೇ ಅವರು ಬಂದು ಆಯ್ಕೆ ಆಗಿರೋದ್ರಿಂದ ಖಂಡಿತವಾಗ್ಲೂ ಅದು ನನಗೆ ಒಂದು ಥರ ತವರು ಮನೆ ಇದ್ದಂಗೆ ಅನಿಸುತ್ತೆ. ಆ ಭಾವನೆ ಇರೋದಕ್ಕೋಸ್ಕರ ಖಂಡಿತವಾಗ್ಲೂ ಕಾಂಗ್ರೆಸ್ನ ಫಸ್ಟ್ ಕನ್ಸಿಡರ್ ಮಾಡಬೇಕಾಗತ್ತೆ. ಯಾಕಂದ್ರೆ ಪ್ರಸಾದ್ ಅವರು ಕೊನೆಗಳಿಗೆಲ್ಲೂ ಕೂಡ ಕೊನೆಗಳಿಗೆಲ್ಲೂ ಕೈ ಹಿಡಿದಿದ್ದೆ ಕಾಂಗ್ರೆಸ್, ಖಂಡಿತ ಹೌದು. ಅದಕ್ಕೆ ಮಾತ್ರ ನಾನು ಇವತ್ತು ಚಿರಋಣಿ. ನಮ್ಮ ಮುಖ್ಯಮಂತ್ರಿಯವರಾಗಿರ್ಬೋದು, ನಮ್ಮ ಇವರು ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ ಮಾದೇವಪ್ಪ ಅಂಕಲ್ ಅವರಾಗಿರ್ಬೋದು, ಅವ್ರಿಗೆಲ್ಲ ನಾನು ಚಿಕ್ಕದ್ರಿಂದ ನೋಡಿದ್ರೆ ಅಂಕಲ್ ಅಂತ ಕರೆದ ಅಭ್ಯಾಸ. ಸೊ ಹಾಗಾಗಿ ಅವರು ಎಲ್ಲ ಪ್ರತಿಯೊಬ್ಬರೂ ನಮಗೆ ತುಂಬ ಬೆಂಬಲ ಕೊಟ್ಟರು, ತುಂಬ ಸಹಕರಿಸಿದ್ರು. ಇವತ್ತು ನಾನು ಡ್ಯಾಡಿದು ಮೆಮೋರಿಯಲ್ ಮಾಡೋದಕ್ಕೆ ಅವರು ಮಾದೇವಪ್ಪ ಅಂಕಲ್ ಅವರು ಮತ್ತು ಸಿದ್ದರಾಮಯ್ಯ ಅಂಕಲ್ ಅವರು ತುಂಬಾ ನನಗೆ ಹೆಲ್ಪ್ ಮಾಡಿದ್ದಾರೆ, ಸಪೋರ್ಟ್ ಮಾಡಿದ್ದಾರೆ. ನೀನು ಯಾಕಮ್ಮ ಪದೇ ಪದೇ ಬರ್ತೀಯಾ, ನೀನು ತಲೆ ಕೆಡಿಸ್ಕೊಬೇಡ, ನಾವಿದ್ದೀವಿ, ಧೈರ್ಯವಾಗಿ ಹೋಗಮ್ಮ ಅಂತ ಹೇಳಿ ಒಂದು ಧೈರ್ಯ ಕೊಟ್ಟರು. ಹಾಗಾಗಿ ಇವತ್ತು ಚೆನ್ನಾಗಾಗ್ತಾ ಇದೆ. ಆಗಸ್ಟ್ 6ಕ್ಕೆ ದೊಡ್ಡ ಮಟ್ಟದಲ್ಲಿ ನಾವು ಶಂಕುಸ್ಥಾಪನೆ ಮತ್ತು ಇನಾಗ್ರೇಷನ್ ಎರಡೂ ಅವತ್ತು ಇಟ್ಕೊಂಡಿದ್ದೀವಿ, ಡ್ಯಾಡಿದು ಹುಟ್ಟುಹಬ್ಬದ ಪ್ರಯುಕ್ತ. ಬಿಜೆಪಿ ಎಂಪಿ ಆಗಿದ್ರು ಕೂಡ ಕಾಂಗ್ರೆಸ್ ಸರ್ಕಾರ ನಿಂತು ಮಾಡ್ತಾರೆ. ಅವರು ಯಾವಾಗ್ಲೂ ಹೇಗೆ ಅಂತಂದರೆ ಪಾರ್ಟಿ ನೋಡಿ ಅವರು ಐಡೆಂಟಿಫೈ ಮಾಡ್ತಿರಲಿಲ್ಲ. ಇಲ್ಲಿ ಸರಿ ತಪ್ಪು ಅನ್ನೋದನ್ನು ಮಾತ್ರ ಅವರು ಗುರುತಿಸ್ತಿದ್ರು. ಪಾರ್ಟಿಯಲ್ಲಿ ಇದ್ದರೂ ಕೂಡ ತಪ್ಪು ಮಾಡಿದವ್ರನ್ನ ಯಾವಾಗಲೂ ಖಂಡಿಸ್ತಿದ್ರು, ಬೈತಿದ್ರು, ನಿಂದಿಸ್ತಿದ್ರು, ಹೇಳ್ತಾ ಇದ್ರು. ಇದು ಮಾಡ್ತಿರೋದು ಸರಿ ಇಲ್ಲ ಅಂತ ಹೇಳೋದಕ್ಕೆ ವಾಯ್ಸ್ ಬರ್ತಾ ಇದ್ದಿದ್ದು ಅಂದರೆ ಶ್ರೀನಿವಾಸ್ ಪ್ರಸಾದ್ ಅವರು ಒಬ್ರಿಗೇನೆ ಸಾಧ್ಯ. ಪ್ರಸಾದ್ ಅವರ ರಿಪ್ಲೇಸ್ಮೆಂಟ್ನ ಪ್ರತಿಮಾ ಪ್ರಸಾದ್ ತುಂಬ್ತಾರೆ. ಬಹುಶಃ ಆಗ್ಬೋದು ಅನ್ನೋ ನಾನು ಸ್ವಲ್ಪ ಅಡುಗೋಡೆ ಮೇಲೆ ದೀಪ ಇಟ್ಟಂಗೆ ಹೇಳ್ತಾ ಇದ್ದೀನಿ ಈ ಪ್ರಶ್ನೆಗೆ ಉತ್ತರ. ಯಾಕೆಂದರೆ ಕೆಲವ್ರಿಗೆ ನಾವು ಬರೋದು ಇಷ್ಟಪಡ್ತಾ ಇಲ್ಲ, ಕೆಲವರು ಇಷ್ಟಪಡ್ತಾ ಇದ್ದಾರೆ. ಅದರಲ್ಲಿ ಇವಾಗ ಯಾವ ರೀತಿ ತಗೋತಾರೋ ಗೊತ್ತಿಲ್ಲ. ಸೊ ಮುಂದಿನ ದಿನಗಳಲ್ಲಿ ನಿಮಗೆ ಈ ಪ್ರಶ್ನೆಗೆ ಉತ್ತರ ಖಂಡಿತ ಸಿಗುತ್ತೆ, ಬಟ್ ಶೀಘ್ರದಲ್ಲಿ. ಪ್ರೆಸ್ ನ್ಯೂಸ್ ಕನ್ನಡ, ಇದು ನಿಮ್ಮ ನ್ಯೂಸ್.